ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್, ಅಸ್ಟ್ರಾಲಜರ್, ಲಾ ಆಫ್ ಅಟ್ರಾಕ್ಷನ್, ಲೈಫ್ ಕೋಚ್, ಕರ್ಮ ಹೀಲರ್, ವಾಸ್ತು ಟಿಪ್ಸು ಇನ್ನಿತರ ಯಾವುದೇ ಒಂದು ಫೈನಾನ್ಸ್ ವಿಷಯಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೇರೆಯವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡೋದಕ್ಕೆ ಹೇಳಿ. ಯಾಕಂದರೆ ಲೈಫಲ್ಲಿ ಇಂಪಾರ್ಟೆನ್ಸ್ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಹೀಲ್ ಮಾಡ್ಕೊಳ್ಳೋದಕ್ಕೆ ನನ್ನ ಚಾನಲ್ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದು ನಾವು ಮನೆಯಲ್ಲಿ ಯಾವ್ಯಾವ ಒಂದು ಕೆಲವೊಂದಷ್ಟು ದಿನನಿತ್ಯ ಉಪಯೋಗಿಸ್ತಕ್ಕಂಥ ವಸ್ತುಗಳೇ ಆಗಿರ್ಬೋದು, ಮಕ್ಕಳೇ ಆಗಿರ್ಬೋದು, ದೊಡ್ಡವರೇ ಆಗಿರ್ಬೋದು, ಪುರುಷರೇ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಇಂಥವ್ರು ಅಂಥವ್ರು ಅಂತಲ್ಲ, ಯಾವುದೇ ಒಂದು ವಸ್ತುಗಳನ್ನು ನಾವು ಮುಚ್ಚಿಡದೆ ತೆರೆದು ಇಡೋದ್ರಿಂದ ನಾವು ಯಾವ್ಯಾವೆಲ್ಲ ಒಂದು ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ. ಸೊ ಯಾವ್ಯಾವೆಲ್ಲ ವಸ್ತುಗಳನ್ನ ನಾವು ಮನೆಯಲ್ಲಿ ತೆರೆದು ಇಡಬಾರ್ದು ಅನ್ನೋ ಒಂದನ್ನು ಪ್ರಮುಖವಾದಂತಹ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕಂದರೆ ಜೀವನದಲ್ಲಿ ನಮ್ಮ ಒಂದು ಸ್ಟ್ರೆಸ್ಗಾಗಿರ್ಬೋದು, ಒಂದು ಫೈನಾನ್ಸ್ಗಾಗಿರ್ಬೋದು, ಆರೋಗ್ಯವಾಗಿರ್ಬೋದು, ನಮ್ಮ ಮನೆಯಲ್ಲಿ ಯಾವ್ಯಾವ ಒಂದು ವಸ್ತುಗಳನ್ನ ಮುಚ್ಚಿಡದೆ ತೆರೆದಿಟ್ಬಿಟ್ರೆ ತುಂಬ ನಾನಾ ಸಮಸ್ಯೆಗಳಿಗೆ ನಾವು ಈಡಾಗ್ತೀವಿ. ನಾನು ಹೇಳ್ತಕ್ಕಂಥ ವಸ್ತುಗಳನ್ನ ನೀವು ಮುಚ್ಚಿಡದೆ ತೆರೆದಿಟ್ಟರೆ ಖಂಡಿತವಾಗಿಯೂ ಕೂಡ ಹಣದ ಕೊರತೆ ಆಗಿರ್ಬೋದು, ಅನಾರೋಗ್ಯ ಆಗಿರ್ಬೋದು, ಮನೆಯಲ್ಲಿ ಜಗಳ, ಯಾವಾಗಲೂ ಕಿರಿಕಿರಿ ಆಗಿರ್ಬೋದು, ಅಸಮಾಧಾನ ಆಗಿರ್ಬೋದು, ನಿಮಗೆ ಏನೋ ಒಂಥರ ಇರಿಟೇಷನ್ ಆಗ್ಬೋದು, ಇಂತಹ ಸಮಸ್ಯೆಗಳನ್ನ ನೀವು ಖಂಡಿತ ಎದುರಿಸ್ಬೇಕಾಗುತ್ತೆ. ಹಾಗಾದರೆ ಇಂತಹ ಸಮಸ್ಯೆಗಳನ್ನ ಎದುರಿಸಬಾರ್ದು ಅನ್ನೋದೇ ಆದರೆ ಹೇಳ್ತಕ್ಕಂಥ ಪ್ರಮುಖವಾದಂತಹ ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ಈ ವಸ್ತುಗಳನ್ನ ನೀವು ಮನೆಯಲ್ಲಿ ಮುಚ್ಚಿಟ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಮನೆಯಲ್ಲಿ ಒಂದು ಅಟ್ರಾಕ್ಷನ್ ಆ್ಯಂಡ್ ಪಾಸಿಟಿವ್ ವೈಬ್ನ ನೀವು ಕಾಣ್ಬೋದು ಅಂತ ಹೇಳ್ತಾ, ಅದು ಯಾವ್ಯಾವುದು ಅಂತ ತಿಳ್ಕೊಳ್ತಾ ಹೋಗೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಇವಾಗ ಮನೆಯಲ್ಲಿ ಪುರುಷರಾಗಲಿ, ಮಹಿಳೆಯರಾಗಲಿ, ಮಕ್ಕಳಾಗಲಿ ಎಲ್ಲರೂ ಕೂಡ ಈ ಒಂದು ವಾಸ್ತು ನಿಯಮವನ್ನು ನೀವು ಪಾಲಿಸಲೇಬೇಕು. ನಾನು ಮುಂದೆ ಹೇಳ್ತಕ್ಕಂತಹ ಕೆಲವೊಂದಷ್ಟು ವಸ್ತುಗಳನ್ನ ನೀವು ಮನೆಯಲ್ಲಿ ಓಪನ್ ಮಾಡಿ ಇಡಬಾರ್ದು, ಅದನ್ನು ಕ್ಲೋಸ್ ಮಾಡಿ ಇಡಬೇಕು. ಹಾಗಾದರೆ ಫಸ್ಟ್ನೇದಾಗಿ ಸ್ನೇಹಿತರೆ, ಯಾಕಂದರೆ ಈ ವಾಸ್ತು ಪ್ರಕಾರನೇ ಹಾಗೆ, ಎಲ್ಲವನ್ನ ನಾವು ಒಂದು ಚಿಕ್ಕ ಚಿಕ್ಕ ವಿಚಾರಗಳನ್ನು ಕೂಡ ಫಾಲೋ ಅಪ್ ಮಾಡ್ತಾ ಹೋದರೆ ನಮಗೆ ಗೊತ್ತಿಲ್ಲದಂಗೆ ನಾವು ಡೆವಲಪ್ ಆಗ್ತಾ ಹೋಗ್ತೀವಿ ಆ್ಯಂಡ್ ನಮ್ಮ ಸಕ್ಸಸ್ ಕಡೆ ನಾವು ಹೋಗ್ತಾ ಇರ್ತೀವಿ. ಹಾಗಾದರೆ ತಡ ಮಾಡೋದು ಬೇಡ. ಮೊದಲನೇ ಆ ಒಂದು ವಾಸ್ತು ಟಿಪ್ಸ್ ಏನಂತ ಅಂದರೆ, ಈ ಮಕ್ಕಳು ಒಂದು ಎಜುಕೇಷನ್ ಆ್ಯಂಡ್ ಒಂದು ಓದ್ತಾ ಇರ್ತಾರೆ ಗೊತ್ತಾ. ಸೊ ಬುಕ್ಸನ್ನು ತೆರೆದಿರ್ತಾರೆ, ಅವರು ಬುದ್ಧಿ ಮರ್ತು ಹೋಗಿರ್ತಾರ ಅಥವಾ ಇನ್ನು ಚಿಕ್ಕ ವಯಸ್ಸ ಅಥವಾ ತಿಳುವಳಿಕೆನ ಗೊತ್ತಿರಲ್ಲ. ಆ ಮಕ್ಕಳುಗಳು ಬುಕ್ಸ್ನ ಓದ್ತಾ ಇರ್ತಾರೆ, ಹಾಗೆ ಅದನ್ನು ಓಪನ್ ಮಾಡಿ ಹೋಗ್ಬಿಟ್ಟಿರ್ತಾರೆ. ಸೊ ಅದನ್ನು ಮನೆಯಲ್ಲಿ ಇರ್ತಕ್ಕಂತಹ ಯಾರೇ ತಕ್ಷಣ ನೋಡಿದ್ರು ಕೂಡ ಅದನ್ನು ಕ್ಲೋಸ್ ಮಾಡಿ ಅವರು ಓದ್ಕೊಳ್ತಾ ಇರ್ತಕ್ಕಂಥ ಟೇಬಲ್ ಆಗಿರ್ಬೋದು, ಅವ್ರ ಬುಕ್ ಸ್ಟಡೀಸ್ ಎಲ್ಲಿ ಇಟ್ಕೊಂಡಿರ್ತಾರೆ ಅಲ್ಲಿ ಅದನ್ನು ಬುಕ್ಕನ್ನು ಕ್ಲೋಸ್ ಮಾಡಿ ಬರಬೇಕು. ಯಾರೇ ಆಗಿರ್ಬೋದು, ನೀವು ದೊಡ್ಡ ಕಾಲೇಜ್ ಇದ್ದೀರಾ ಅಥವಾ ಹೈಸ್ಕೂಲ್ ಇದ್ದೀರಾ, ನೀವು ಬುಕ್ಸನ್ನು ಮರೆತು ಯಾವುದೇ ಕಾರಣಕ್ಕೂ ಕೂಡ ಓಪನ್ ಮಾಡಿ ಬರಬಾರ್ದು. ಕ್ಲೋಸ್ ಮಾಡಿ ಅದನ್ನು ಮಡಚಿ ಬರಬೇಕು. ಮನೆಯಲ್ಲಿ ಯಾರು ಆಕಸ್ಮಿಕ ಆ ರೀತಿ ಇದ್ದಿದ್ದನ್ನು ನೋಡಿದ್ರೆ ಅದನ್ನು ಕ್ಲೋಸ್ ಮಾಡಿ ಬನ್ನಿ. ಯಾಕಂದರೆ ಆ ರೀತಿ ನೀವೇನಾದರೂ ಬುಕ್ಸನ್ನು ಸ್ಟಡಿ ಮಾಡ್ತಾ ಅದನ್ನು ಓಪನ್ ಮಾಡಿ ಹಾಗೆ ಬಂದುಬಿಟ್ರೆ ಅವರಲ್ಲಿ ಒಂದು ಬುಧ ಗ್ರಹ ವೀಕ್ನೆಸ್ ಆಗ್ತಾ ಬರುತ್ತೆ. ಯಾಕಂದರೆ ಒಂದು ಪುಸ್ತಕಕ್ಕೆ ಒಂದು ಸರಸ್ವತಿಗೆ ಬುಧ ಗ್ರಹ ನೇರವಾಗಿ ಅಟ್ಯಾಚ್ ಆಗುತ್ತೆ, ಬುಧ ಗ್ರಹ ವೀಕ್ ಆಗ್ತಾ ಬರುತ್ತೆ. ಈಗ ಒಂದು ಮೆಮೊರಿ ಲಾಸ್ ಆಗಿರ್ಬೋದು, ಅವರು ಓದೋದಕ್ಕೆ ಕಾನ್ಸಂಟ್ರೇಷನ್ ಆಗಿಲ್ಲದೆ ಇರ್ಬೋದು, ಇರಿಟೇಷನ್ ಆಗಿರ್ಬೋದು, ಈ ರೀತಿ ನಾನಾ ರೀತಿ ತೊಂದರೆಗಳನ್ನ ಎದುರಿಸ್ತಾ ಬರ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಮೋಟಿವೇಶನ್ನ, ಈ ರೀತಿ ನೀಟ್ನೆಸ್ ಆಗಿರು, ಈ ರೀತಿ ಒಂದು ಫಾಲೋ ಅಪ್ ಮಾಡುವಂಥ ಆ ತಿಳುವಳಿಕೆನ ಪೇರೆಂಟ್ಸ್ ಮನೆಯಲ್ಲಿ ಯಾರು ಇರ್ತೀರಾ ಆ್ಯಂಡ್ ಜವಾಬ್ದಾರಿಯಾಗಿ ಯಾರು ಇರ್ತೀರಾ ಆ್ಯಂಡ್ ಮಕ್ಕಳು ತಿಳುವಳಿಕೆಯಲ್ಲಿ ಯಾರು ಎಜುಕೇಷನ್ ಆ್ಯಂಡ್ ಕೆಲವೊಂದು ಸಲ ದೊಡ್ಡವರೇ ಆ ರೀತಿ ತಪ್ಪನ್ನು ಮಾಡ್ತಿರ್ತೀವಿ, ಅವರು ಕೂಡ ಈ ಒಂದು ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಒಂದು ಒಳ್ಳೆ ಎನರ್ಜಿನ ನೀವು ಕಾಪಾಡ್ಕೊಳ್ಬೋದು. ಹಾಗೆ ನೆಕ್ಸ್ಟು ಎರಡನೇ ವಾಸ್ತು ಟಿಪ್ಸು ಏನಂತ ಅಂದರೆ, ಏನನ್ನ ತೆರೆದು ಇಡಬಾರ್ದು ಅಂತ ಅಂದರೆ ಉಪ್ಪು. ಈ ಉಪ್ಪನ್ನು ನಾವು ಯಾವುದೇ ಒಂದು ಅಡುಗೆಗೆ ಬಳಸ್ತೀವಿ ಅಲ್ವಾ. ಸೊ ಅಡುಗೆಗೆ ಬಳಸ್ಬಿಟ್ಟು ಅದನ್ನು ಇಮಿಡಿಯೇಟ್ಲಿ ನಾವು ಅದನ್ನು ವಾಪಸ್ ಮುಚ್ಚಿಡದೆ ಹಾಗೆ ಬಂದುಬಿಡೋದಾಗಿರ್ಬೋದು. ಈಗ ಪಾಸಿಟಿವ್ ಆಗಿರ್ಬೋದು ಎನರ್ಜಿ, ಈಗ ಹೇಗೆ ನಾವು ದುಡ್ಡನ್ನು ಡೈನಿಂಗ್ ಟೇಬಲ್ ಅಥವಾ ಟಿ ವಿ ಕಬೋರ್ಡ್ ಅಥವಾ ಎಲ್ಲಿ ಪ್ಲೇಸ್ ಸಿಗುತ್ತೆ ಅಲ್ಲಿ ಪ್ಲೇಸಲ್ಲೆಲ್ಲ ಬೇಕಂತಾನೆ ಇಟ್ಬಿಟ್ಟು ಬಂದ್ಬಿಟ್ಟಿರ್ತೀವ, ಇಲ್ಲ ಅಲ್ವಾ. ದುಡ್ಡನ್ನು ನಾವೊಂದು ಪೇಪರ್ ಅಂತ ಅನ್ಕೋಬಾರ್ದು, ಒಂದು ಕರೆನ್ಸಿ ಅಂತ ಅನ್ಕೊಳ್ಬಾರ್ದು. ಇಟ್ ಈಸ್ ಎನರ್ಜಿ. ಆ ದುಡ್ಡನ್ನು ನಾವು ಗೌಪ್ಯವಾಗಿ ಹೇಗೆ ಸೇಫ್ ಮಾಡ್ತೀವಿ ಅಲ್ವಾ, ಹಾಗೆ ಉಪ್ಪನ್ನ ನಾವು ತೆರೆದು ಇಡೋದ್ರಿಂದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವೈಬ್ಸ್ ಎರಡೂ ಕೂಡ ಬರ್ತಾ ಇರುತ್ತೆ. ಕೆಲವ್ರನ್ನ ಅಬ್ಸರ್ವ್ ಮಾಡಿದ್ದೀರಾ, ಏನಾದರೂ ನೀವು ಅಡುಗೆಗೆ ಉಪಯೋಗಿಸೋದಕ್ಕೆ ಅಥವಾ ಊಟಕ್ಕೆ ಉಪಯೋಗಿಸೋಕ್ಕೆ ತಕ್ಷಣ ತೆರೆದಿಡ್ತೀರಾ,
ಉಪ್ಪಿನ ಮುಚ್ಚಳನ, ಆ ಮುಚ್ಚಳನ ಇಮ್ಮಿಡಿಯೇಟ್ಲಿ ಕ್ಲೋಸ್ ಮಾಡಿಬಿಡ್ಬೇಕು. ಯಾಕಂದರೆ ಆ ಒಂದು ನೆಗೆಟಿವ್ ಎನರ್ಜಿ ಅಟ್ರಾಕ್ಷನ್ ಮಾಡ್ತಾ ಇರುತ್ತೆ, ಹೀಲ್ ಮಾಡ್ತಾ ಇರುತ್ತೆ ಆ ಉಪ್ಪಿನ ಜೊತೆಗೆ. ಸೊ ಹಾಗಾಗಿ ನೀವು ಊಟಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಉಪ್ಪನ್ನು ಇಟ್ಕೊಂಡಿದ್ದೀರಾ, ಓಕೆ, ಊಟ ಮುಗಿದ್ಮೇಲೆ ಅದನ್ನು ತೊಗೊಂಡೋಗಿ ಯಾವ ಪ್ಲೇಸಲ್ಲಿ ಅಡುಗೆ ಮನೆಯಲ್ಲಿ ಉಪ್ಪಿನ ಸ್ಥಾನ ಏನು, ಅಡುಗೆ ಮನೆ, ಅದನ್ನು ಎಲ್ಲಿ ಬೇಕಲ್ಲಿ ನಾವು ಇಡಬಾರ್ದು. ಅದನ್ನು ತಕ್ಷಣ ಇಮಿಡಿಯೇಟ್ಲಿ ಮುಚ್ಚಿ ಇಡೋದ್ರಿಂದ ನಮ್ಮ ಒಂದು ಪಾಸಿಟಿವ್ ವೈಬ್ ಎಲ್ಲಿ ಇರಬೇಕೋ ಹಾಗೆ ಇರುತ್ತೆ, ಆ್ಯಂಡ್ ನೆಗೆಟಿವ್ ವೈಬ್ ಎಲ್ಲಿರಬೇಕೋ ಅಲ್ಲಿರುತ್ತೆ. ಇವಾಗ ನಾವು ದಿನನಿತ್ಯ ನಮ್ಮ ಮನೇಲಾಗಿರ್ಬೋದು, ನಾವು ಹೊರಗಡೆ ಹೋಗೋದಾಗಿರ್ಬೋದು, ನಮ್ಮಲ್ಲಾಗಿರ್ಬೋದು, ಎನಿ ಟೈಮ್ ಎನಿ ಕಾಸ್ಟ್ ನಮಗೆ ಪಾಸಿಟಿವ್ ನೆಗೆಟಿವ್ ವೈಬ್ಸ್ ಬರ್ತಾ ಇರುತ್ತೆ. ಆ ನೆಗೆಟಿವ್ ವೈಬ್ಸ್ನ ಹೀರ್ಕೊಳ್ಬಾರ್ದು ಅಂತ ಅಂದರೆ ನಾವು ಉಪ್ಪನ್ನು ಮುಚ್ಚಳದಿಂದ ಮುಚ್ಚಿಡ್ಬಿಡ್ಬೇಕು. ನಾವೇನಾದ್ರು ಅಡುಗೆಗೆ ತೊಗೋತೀವ, ಊಟಕ್ಕೆ ತೊಗೋತೀವ, ತಕ್ಷಣ ಇಮಿಡಿಯೇಟ್ಲಿ ಅದನ್ನು ಮುಚ್ಚಿ ಇಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಒಂದು ಆ ಎನರ್ಜಿ ಹಾಗೆ ಉಳ್ಕೊಳ್ಳುತ್ತೆ. ಹೇಗೆ ಅಟ್ರಾಕ್ಷನ್ ಆಗುತ್ತೋ ಮನಿ, ಹಾಗೇ ಪಾಸಿಟಿವ್ ವೈಬ್ಸ್ ಅಟ್ರಾಕ್ಷನ್ ಆಗಿ ನೆಗೆಟಿವ್ ವೈಬ್ಸ್ನ ಹೀರ್ಕೊಳ್ಳುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಉಪ್ಪನ್ನ ಹೇಗೆ ಒಂದು ರೆಮಿಡಿ ಮಾಡಿಕೊಂಡು, ಉಪ್ಪಿನಿಂದ ನಾವು ಹೇಗೆ ರೆಮಿಡೀಸ್ನ ಮಾಡಿಕೊಂಡು ನಮ್ಮ ಲೈಫ್ನ ಸಣ್ಣ ಪುಟ್ಟ ಸಕ್ಸಸ್ನ ಮಾಡ್ಕೊಳ್ಬೋದಂತ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಖಂಡಿತವಾಗ್ಲೂ ಕೂಡ ಅದಕ್ಕೊಂದು ಒಳ್ಳೆ ಸೂಕ್ತ ಪರಿಹಾರ ಇದೆ. ಸೊ ಹಾಗಾಗಿ ನೀವು ಉಪ್ಪನ್ನು ಎಲ್ಲಿ ಬೇಕೋ ಅಲ್ಲಿ ಇಡೋದಲ್ಲ, ಇಟ್ಟರೂ ಕೂಡ ಅದನ್ನು ಮುಚ್ಚಳದಿಂದ ಮುಚ್ಚಿಡಿ ಅಂತ ಹೇಳ್ತಾ ನೆಕ್ಸ್ಟ್ ಟಿಪ್ಸ್ ಕಡೆ ಹೋಗೋಣ. ನೆಕ್ಸ್ಟು ಮೂರನೇದು ಏನು ಟಿಪ್ಸು ಅಂತ ಅಂದರೆ, ಈ ನಿಮ್ಮ ಮನೆ ಕಬೋರ್ಡ್ ಆಗಿರ್ಬೋದು, ಅಥವಾ ಒಂದು ವಾರ್ಡ್ರೋಬ್ ಆಗಿರ್ಬೋದು, ಬಟ್ಟೆ ಕಬೋರ್ಡ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನೀವು ಬಟ್ಟೆ ಹಾಕ್ಕೊಳ್ತೀರಾ, ಹಾಕ್ಕೊಂಡು ಅದನ್ನು ಮರ್ತೋ ಹಾಗೇ ಹೊರಟೋಗ್ಬಿಡ್ತಿರ್ತೀರ. ಹಿಂದೆ ಹೇಳಿದಾಗೆ ನಮ್ಮ ಪಾಸಿಟಿವ್ ವೈಬ್ ಏನು ಇರುತ್ತೆ, ಅದ್ರ ಜೊತೆಗೆ ನೆಗೆಟಿವ್ ವೈಬ್ ಕೂಡ ಸಂಚಾರ ಮಾಡ್ತಾ ಇರುತ್ತೆ. ನೀವು ಬಟ್ಟೆ ಹಾಕ್ಕೊತೀರಾ, ಹೋಗ್ತೀರಾ, ಅದ್ರೊಳಗಡೆ ಆ ಪಾಸಿಟಿವ್ ಜೊತೆಗೆ ನೆಗೆಟಿವ್ ಕೂಡ ಸಂಚಾರ ಮಾಡ್ತಾ ಇರುತ್ತೆ. ಹಾಗೆ ಮಾತೆ ಮಹಾಲಕ್ಷ್ಮಿಗೆ ಏನಿಷ್ಟ ಹೇಳಿ, ನೀಟಾಗಿರಬೇಕು. ಹೇಗೆ ಬೇಕಲ್ಲಿ ಅಲ್ಲಲ್ಲೇ ವಸ್ತುಗಳನ್ನಾಗಿರಲಿ, ಬಟ್ಟೆ ಆಗಿರಲಿ ಇಡಬಾರ್ದು. ಮಾತೆ ಮಹಾಲಕ್ಷ್ಮಿಗೆ ಎಷ್ಟು ನೀಟಾಗಿರ್ತಾರೋ, ಎಷ್ಟು ನೀಟ್ನೆಸ್ ಆಗಿರ್ತಾರೋ ಅಷ್ಟು ಮಾತೆ ಮಹಾಲಕ್ಷ್ಮಿ ಸದಾ ಅಲ್ಲಿ ನೆಲೆಸಿರ್ತಾಳೆ. ಹಾಗಾಗಿ ವಾರ್ಡ್ರೋಬ್, ಕಬೋರ್ಡ್, ಟಿವಿ ಏನೇ ಇದಿರಲಿ, ಅದನ್ನು ಯಾವಾಗಲೂ ಹೇಗೆ ಬೇಕು ಹಾಗೆ ಒಂದು ನೀಟಾಗಿ ಇಟ್ಕೊಳ್ದೇ ಇರೋದು, ಅದನ್ನು ಕ್ಲೋಸ್ ಮಾಡದೆ ಓಪನ್ ಆಗಿ ಹಾಗೆ ಬಿಟ್ಬಿಡೋದು. ಬಟ್ಟೆ ಕಬೋರ್ಡ್ ಆಗಿರ್ಬೋದು, ಅದನ್ನು ಹಾಗೆ ತಗೊಂಡು ಹಾಗೆ ಮತ್ತು ಅಲ್ಲೇ ಬಿಟ್ಬಿಡೋದು. ಈ ರೀತಿ ಫಾಲೋ ಅಪ್ ಮಾಡೋದ್ರಿಂದ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಬಂದು ನಾನಾ ರೀತಿ ಆರೋಗ್ಯ ಆಗಿರ್ಬೋದು, ಮತ್ತು ಈ ಹಣಕಾಸಿನ ತೊಂದರೆ ಆಗಿರ್ಬೋದು, ಕಿರಿಕಿರಿ ಮನೆಯಲ್ಲಾಗಿರ್ಬೋದು, ಬೇಕಾದರೆ ನೀವು ಟೆಸ್ಟ್ ಮಾಡಿ ನೋಡಿ. ಮತ್ತು ನೆಕ್ಸ್ಟ್ ಏನಂತ ಅಂದರೆ, ಈ ಹಾಲಿನ ಪಾತ್ರೆ, ಹಾಲಿಟ್ಟಿರ್ತೀರಲ್ವ, ಅದ್ರ ಮೇಲೆ ಮುಚ್ಚಳನ ಮುಚ್ಚಿಡಿ. ಯಾಕಂದರೆ ಮಾತೆ ಮಹಾಲಕ್ಷ್ಮಣ ಒಂದು ಆ ಬಿಳಿ ಬಣ್ಣ ಚಂದ್ರನಕ್ಕೆ ಹೋಲಿಸ್ತಾರೆ. ಈಗ ನಾವು ಬಾಡಿಗೆ ಮನೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ಗೃಹ ಪ್ರವೇಶ ಆಗಿರ್ಬೋದು, ಯಾವುದೇ ಒಂದು ಒಳ್ಳೆ ಕಾರ್ಯಕ್ಕೆ ಹಾಲನ್ನು ಉಗಿಸ್ತೀವಿ. ಯಾಕೆ? ಲಕ್ಷ್ಮಿ ಸದಾ ನೆಲೆಸಿರಲಿ ಅಂತ. ಇನ್ನು ಕೆಲವ್ರು ಗೊತ್ತಿರೋರು ಏನು ಗೊತ್ತಾ, ಆ ಹಾಲನ್ನು ಕಾಯಿಸಿ ಆ ಆವಿಯನ್ನು ಹೊರಗಡೆ ಹೋಗೋದಕ್ಕೂ ಕೂಡ ಬಿಡಲ್ಲ. ಯಾಕೆ ಹೇಳಿ? ಆ ಆವಿ ಹೋದಂಗೆ ನಮ್ಮ ಒಂದು ಪಾಸಿಟಿವ್ ಆ್ಯಂಡ್ ನಮ್ಮ ಒಂದು ಏನಂತಾರದು ಸಂಪತ್ತು ಹೊರಗಡೆ ಹೋದ ಹಾಗೆ ಅಂತ ಹೇಳ್ಬಿಟ್ಟು ಅದನ್ನು ಮುಚ್ಚಿಟ್ಬಿಡ್ತಾರೆ. ಹಾಗಾಗಿ ಹಾಲನ್ನು ಕಾಯಿಸಿಡಿ ಅಥವಾ ಹಾಲನ್ನು ಹಾಗೆ ಇಡಿ, ಅದನ್ನು ಮುಚ್ಚಳದಿಂದ ಆದಷ್ಟು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ನಮ್ಮ ಸಂಪತ್ತು ಹಣಕಾಸಿಗೆ ತೊಂದರೆ ಆಗಬಾರ್ದು, ಆ್ಯಂಡ್ ಅದಕ್ಕೆ ಪಾಸಿಟಿವ್ ವೈಬ್ ಬಂದು ಕೂತ್ಕೊಳ್ಬೇಕು, ನೆಗೆಟಿವ್ ವೈಬ್ ಬಂದು ಕೂತ್ಕೊಳ್ಬಾರ್ದು. ಮತ್ತು ನೆಕ್ಸ್ಟ್ ಏನಂತ ಅಂದರೆ, ಈ ಆಹಾರ ಪದಾರ್ಥಗಳು ಏನಾಗಿರುತ್ತೆ, ಈ ಆಹಾರ ಪದಾರ್ಥಗಳಾಗಿರ್ಬೋದು, ಹಣ್ಣಾಗಿರ್ಬೋದು, ಮತ್ತು ನಾವು ತಿಂತಕ್ಕಂತಹ ಬೇಯಿಸಿರ್ತಕ್ಕಂಥ ಆಹಾರ ಆಗಿರ್ಬೋದು, ಅದನ್ನು ಮುಚ್ಚಿಡಿ. ಯಾಕಂದರೆ ನಾವು ತಿಂತಕ್ಕಂತಹ ಆಹಾರ ಒಂದು ಹೈಜೆನಿಕ್ ಆಗಿರುತ್ತೆ. ಸೊ ಈ ಸೈಂಟಿಫಿಕಲ್ಲೂ ಕೂಡ ನಾವು ಯಾವುದೇ ಒಂದು ಆಹಾರನ ಮುಚ್ಚಿಡದೆ ಅಲ್ಲಿಗೆ ಬಂದು ಸೂಕ್ಷ್ಮಾಣು ಜೀವಿಗಳು ಕೂತ್ಕೊಳ್ಳೋದು ನಮ್ಮ ಆರೋಗ್ಯಕ್ಕೆ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ತುಂಬ ಹೈಜೆನಿಕ್ ಆಗಿ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ, ಆ್ಯಂಡ್ ನಮ್ಮ ಮಾನಸಿಕವಾಗೂ ಕೂಡ ಒಳ್ಳೆಯದಲ್ಲ. ಬೇಯಿಸಿದಂಥ ಆಹಾರ, ನಾವು ತಿಂತಕ್ಕಂತಹ ಆಹಾರ ಆಗಿರಲಿ, ಅದನ್ನು ಆದಷ್ಟು ಶುಚಿತ್ವವಾಗಿ ಮತ್ತು ಆದಷ್ಟು ಒಂದು ಒಳ್ಳೆ ರೀತಿಯಾಗಿ ಮುಚ್ಚಿಡೋದ್ರಿಂದ ನಿಮ್ಮ ಎಲ್ಲ ಒಂದು ನೆಗೆಟಿವ್ ವೈಬ್ಸ್ ಹೋಗಿ ಪಾಸಿಟಿವ್ ವೈಬ್ ಮನೆಯಲ್ಲಿ ಇರುತ್ತೆ. ಆ್ಯಂಡ್ ಹಣದ ಕೊರತೆ ಬರಲ್ಲ, ಆ್ಯಂಡ್ ಎಲ್ಲ ಒಂದು ಅಟ್ರಾಕ್ಷನ್ ಆಗ್ತಕ್ಕಂತಹ ಲೈಫ್ ನಿಮ್ಮದಾಗುತ್ತೆ. ಐ ಹೋಪ್ ಇಷ್ಟು ನೀವು ಫಾಲೋ ಅಪ್ ಮಾಡೋದ್ರಿಂದ, ಇಷ್ಟು ನಾನು ಹೇಳ್ತಕ್ಕಂತಹ ಈ ಮೇಲ್ಗಡೆ ಏನು ಹೇಳಿದ್ದೀನಿ ಅಷ್ಟನ್ನು ನೀವು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ತೆರೆದಿಡದೆ ಅದನ್ನು ಕ್ಲೋಸ್ ಮಾಡೋದ್ರಿಂದ 100ಗೆ 1000 ಪಟ್ಟು ಹೇಳ್ತೀನಿ, ನೀವು ಟೆಸ್ಟ್ ಮಾಡಿ ನೋಡಿ, ನಿಮ್ಮ ಲೈಫ್ನ ನೀವೇ ಅಂಧಕಾರ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆದಷ್ಟು ಒಳ್ಳೊಳ್ಳೆ ಮಾಹಿತಿ, ಒಳ್ಳೊಳ್ಳೆ ವಿಚಾರಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ನಾನು ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಮರಿದೇ ಏನನ್ನ ಫಾಲೋ ಅಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೀಯಾಗಿ ಸಿಗ್ತಾ ಇದೆ, ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಮುಂದೊಂದು ದಿನ ಅದಕ್ಕೆ ನಾವೇ ಇನ್ವೆಸ್ಟ್ಮೆಂಟ್ ಹಾಕಿ
ಪಡ್ಕೊಳ್ತಕ್ಕಂತಹ ಸಿಚುವೇಶನ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮಸ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.